ನಮಸ್ತೆ ಎಲ್ಲರಿಗೂ. ಇಲ್ಲಿ 3 ಗ್ರೂಪ್ ಇಟ್ಟಿದ್ದೀನಿ. ಈ 3ರಲ್ಲೂ 3 ಸ್ಟೋನ್ ಇದೆ. ಈ ವರ್ಷ ನಿಮ್ಮ ಪಾರ್ಟ್ನರ್ ನಿಮ್ಮ ಕಮಿಟ್ಮೆಂಟ್ ಕೊಡ್ತಾರ? ಸಿಂಗಲ್ಸ್ ಇದ್ರೆ ನೀವು ಮ್ಯಾರೇಜ್ ಆಗ್ತೀರಾ? ಮ್ಯಾರೇಜ್ ಆಗಿದ್ರೆ ನಿಮ್ಮ ಪರ್ಸ್ನಲ್ ಲೈಫ್ ಏನಾದರೂ ಇಶ್ಯೂ ಇದ್ರೆ ಸರಿ ಹೋಗುತ್ತಾ ನಿಮ್ಮಿಬ್ರು ಮಧ್ಯೆ? ನೋಡೋಣ. ಸೊ ಎಲ್ಲ ಸರಿ ಇದ್ರೆ ಚಂದ. ಏನಾದರೂ ಪ್ರಾಬ್ಲಮ್ ಇದ್ರೆ ಅಲ್ಲಲ್ಲೇ ಸಾಲ್ವ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ. ನೋಡೋಣ. 3ರಲ್ಲಿ ಯಾವುದಾದ್ರೂ ಬೇಕಾದರೂ ಆಯ್ಕೆ ಮಾಡಿ, 3 ಬೇಕು ಅಂದರೂ ಕೂಡ ಆಯ್ಕೆ ಮಾಡಿ. ಸೊ ಶುರು ಮಾಡೋಣ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಪಾರ್ಟ್ನರ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ, ಅಥವಾ ನೀವು ಸಿಂಗಲ್ ಆಗಿದ್ರು ನಿಮಗೆ ಮ್ಯಾರೇಜ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಸೊ ಡೆಫಿನೆಟ್ಲಿ ಕಮಿಟ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ತುಂಬಾನೇ ಇದೆ. ಈ ವರ್ಷ ರಿಯೂನಿಯನ್ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಅವರು ಸಿಕ್ಕೇ ಇಲ್ಲ ಅಂದರೂ ಸಿಗ್ತಾರೆ, ನಿಮ್ಮನ್ನು ಬಿಟ್ಟು ಹೋಗಿದ್ರು ಕೂಡ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಎಲ್ಲೋ ಒಂದು ಕಡೆ ನೀವು ನಿಮಗೆ ಇದಕ್ಕೆ ಮುಂಚೆ ಬ್ರೇಕಪ್ ಆಗಿದ್ದು ಬೇರೆ ರೀತಿ ಸಂಬಂಧಗಳು ಇದ್ದರೆ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ನಿಮ್ಮ ಎಕ್ಸ್ ಇರಬಹುದು, ಅವ್ರನ್ನ ನೆನೆಸ್ಕೊಂಡು ಅಳ್ತಾ ಇದ್ರೆ, ಸೊ ಅವ್ರು ಯಾರು ನಿಮ್ಮ ಲವ್ ಲೈಫಿಗೆ ಅಥವಾ ನಿಮ್ಮ ಕಮಿಟ್ಮೆಂಟ್ ಲೈಫಿಗೆ ಅವರು ಸರಿಯಾದ ವ್ಯಕ್ತಿ ಆಗಿರಲಿಲ್ಲ. ಸೊ ಹಾಗಾಗಿ ಅದೆಲ್ಲವೂ ಕೂಡ ಬ್ರೇಕ್ ಆಯಿತು. ಸೊ ನೆಕ್ಸ್ಟ್ ನಿಮಗೆ ಈ ವರ್ಷ ಖಂಡಿತವಾಗ್ಲೂ ಹೊಸ ಪ್ರೀತಿ ಬರ್ತಾ ಇದೆ. ನ್ಯೂ ಪರ್ಸನ್ ಬರುವಂಥ ಸಾಧ್ಯತೆಯೂ ಇದೆ, ಎಕ್ಸ್ ಬರುವಂಥ ಸಾಧ್ಯತೆಯೂ ಇದೆ. ಸೊ ಖಂಡಿತವಾಗಿ ಕಮಿಟ್ಮೆಂಟ್ ಸಿಗುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ತಾಳ್ಮೆ, ನಿಮಗೆ ಬರುವಂಥ ಸಾಕಷ್ಟು ಅವಕಾಶಗಳನ್ನ ನಿಮ್ಮವ್ರಿಗೂ ತಲುಪಿಸ್ತಾ ಇದ್ರು ನೀವು ಅದನ್ನ ರಿಸೀವ್ ಮಾಡ್ಕೊಳ್ತಿದ್ದೀರಾ, ಬಟ್ ಅದನ್ನ ಯೂಸ್ ಮಾಡ್ಕೊಳ್ತಿಲ್ಲ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಪ್ರೀತಿ ಬೇಕು, ಕಮಿಟ್ಮೆಂಟ್ ಬೇಕು, ಲೈಫ್ ಚೆನ್ನಾಗಿ ಹೋಗಬೇಕು, ಲವ್ ಲೈಫ್ ಅನ್ನೋದಾದ್ರೆ ಒಂಚೂರು ಸ್ಟ್ರಾಂಗ್ ಆಗಿ ಬರುವಂಥ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಎಲ್ಲ ಪ್ರೀತಿ ನಿಮಗೆ ಸಿಗ್ತಿದೆ, ಯಾವ ಪ್ರೀತಿನೂ ನೀವು ಉಪಯೋಗಿಸ್ಕೊಳ್ತಿಲ್ಲ ಅಥವಾ ನಿಮ್ಮದಾಗಿಸ್ಕೊಳ್ತಾ ಇಲ್ಲ. ಅದೊಂದು ಇದು ಮಾಡ್ತಿದ್ದೀರಾ. ಬರ್ತಿರುವಂಥ ಅವಕಾಶಗಳನ್ನ ಸ್ವಲ್ಪ ಕೈ ಜಾರಿ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಒಂದು ರಿಲೇಶನ್ಶಿಪ್ ಎಂಡ್ ಆಗೋಯ್ತು, ಇನ್ಯಾವುದು ಬೇಡ ನನಗೆ ಅಂತ ಕೆಲವರು ಯೋಚನೆ ಮಾಡ್ತಿದ್ದೀರಾ. ಈಗ ಒಂದು ರಿಲೇಶನ್ಶಿಪ್ ಇಂದ ಅನುಭವಿಸಿದ್ದೆ ಸಾಕು, ಇನ್ನು ಯಾವ ರಿಲೇಶನ್ಶಿಪ್ಪು ಬೇಡ ನನಗೆ ಅಂತ ಯಾರು ಅನ್ಕೊಂಡಿದ್ದೀರಾ? ಸೊ ಯೋಚನೆ ಮಾಡಬೇಡಿ. ಯಾರು ನಿಮ್ಮನ್ನು ಬಿಟ್ಟು ಹೋದ್ರೋ ಅದಕ್ಕಿಂತ ಬೆಟರ್ ಲೈಫೇ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಬಿಟ್ಟು ಹೋದವ್ರು ಕೂಡ ವಾಪಸ್ ಬರ್ತಾರೆ. ನೀವು ಕೂಡ ಒಂದಷ್ಟು ಒಳ್ಳೆ ಹೆಸರು ಮಾಡ್ತೀರಾ, ಸಮಾಜದಲ್ಲಿ ಗೌರವನ ಸಂಪಾದನೆ ಮಾಡ್ತೀರಾ, ನಿಮ್ಮಿಂದ ಒಂದಷ್ಟು ಜನ ಇನ್ಸ್ಪೈರ್ ಆಗ್ತಾರೆ. ಸೊ ಆ ಥರ ನೀವು ಬೆಳೀಬೇಕು ಅನ್ನೋದು ಯೂನಿವರ್ಸಲ್ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಅವರು ನಿಮ್ಮ ಜೀವನದಿಂದ ದೂರ ಆದರು. ಸೊ ಈಗ ಅವರು ವಾಪಸ್ ಬಂದೇ ಬರ್ತಾರೆ. ಬಂದಾಗ ಸೇರಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂತಹ ವಿಚಾರ. ಸೊ ಇಲ್ಲ ನಾನು ಒಂಟಿಯಾಗೆ ಇರ್ತೀನಿ, ನನಗೆ ಯಾವ ಲೈಫು ಬೇಡ ಅಂತ ಕೆಲವ್ರು ಯೋಚನೆ ಮಾಡ್ತಿದ್ದೀರಾ. ಸೊ ಹಾಗಿರಬೇಡಿ. ಸೊ ಮನೆ ಬಿಟ್ಟು ಯಾರಾದರೂ ಹೋಗಿದ್ರೆ ಅವರು ಕೂಡ ಮನೆಗೆ ವಾಪಸ್ ಬರ್ತಾರೆ. ಫ್ಯಾಮಿಲಿ ಲೈಫ್, ಹಸ್ಬೆಂಡ್ ಆ್ಯಂಡ್ ವೈಫು, ಮಕ್ಕಳ ಜೊತೆ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ ಅಂದರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ಬಿಟ್ಟು ಹೋದವರು ನಿಮ್ಮ ಮುಂದೆ ಬಂದು ಸಾರಿ ಕೇಳುವಂಥ ದಿನಗಳು ಖಂಡಿತವಾಗ್ಲೂ ಇದೆ. ಬಟ್ ಎಲ್ಲೋ ಒಂದು ಕಡೆ ನೀವೇ ಇದೆ, ಯಾವುದು ಬೇಡ ನನಗೆ ಗೊತ್ತು, ನನ್ನ ಕೆಪಾಸಿಟಿ ಏನು, ನನ್ನ ಸ್ಟೇಟಸ್ ಏನು, ಅಥವಾ ನಾನು ಏನನ್ನ ಡಿಸರ್ವ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿದೆ ಅನ್ನುವಂಥ ಕಾರಣಕ್ಕೆ ನೀವೆಲ್ಲವನ್ನು ರಿಜೆಕ್ಟ್ ಮಾಡಿ ನಿಮ್ಮದೇ ಆದ ರೀತಿಲಿ ನಿಮ್ಮದೇ ಆದ ಹಾದಿನ ಕೆಲವರು ಆಯ್ಕೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಬಟ್ ಖಂಡಿತವಾಗ್ಲೂ ಈ ವರ್ಷ ನಿಮಗೆ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಕಮಿಟ್ಮೆಂಟ್ ಬರುವಂಥದ್ದು, ಮ್ಯಾರೇಜ್ ಬರುವಂಥದ್ದು ಎಲ್ಲವೂ ಕೂಡ ಇದೆ. ಕಂಗ್ರ್ಯಾಚುಲೇಷನ್, ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸಿಂಗಲ್ ಆಗಿ ಇರೋದ, ಮ್ಯಾರೇಜ್ ಆಗೋದ, ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇರೋದ, ರಿಲೇಶನ್ಶಿಪ್ ಅಲ್ಲಿ ಇರೋದ, ಲಿವಿಂಗ್ ಟುಗೆದರ್ ಅಲ್ಲಿ ಇರೋದ ಅಂತ ಯೋಚನೆ ಮಾಡ್ತಿರೋರಿಗೆ ಕಮಿಟ್ಮೆಂಟ್ ಕೊಡ್ತಾರಾ ಇಲ್ಲ ಅಂದ್ರೆ ಅವ್ರು ಇನ್ನ ಸ್ವಲ್ಪ ದಿನ ನಿಮ್ಮನ್ನು ಹೀಗೆ ಆಟ ಆಡಿಸ್ತಾ ಇರ್ತಾರೆ. ಯಾಕೆಂದ್ರೆ ಅವರಲ್ಲಿ ಒಳ್ಳೆ ಉದ್ದೇಶಗಳು ಅನ್ನೋದು ಇಲ್ಲ. ಸಾರಿ, ಅವರಲ್ಲಿ ಒಳ್ಳೆ ಉದ್ದೇಶಗಳು ಏನು ಇಲ್ಲ. ಸೊ ಹಾಗಾಗಿ ಅವರು ಸ್ವಲ್ಪ ದಿನ ನಿಮ್ಮನ್ನ ಇನ್ನ ಹೆಚ್ಚು ಆಟ ಆಡಿಸ್ಬೇಕು ಅನ್ನುವಂಥದ್ದು ಇದೆ. ಬಟ್ ಇಲ್ಲಿ ನೆಗೆಟಿವ್ ವೈಬ್ ಜಾಸ್ತಿ ಇದೆ. ಕ್ಯಾರೆಕ್ಟರ್ ವೈಸ್ ಕೂಡ ಆ ವ್ಯಕ್ತಿ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಅವರು ಮೇಲ್ ಪರ್ಸನ್ ಆಗಿರಬಹುದು, ಫೀಮೇಲ್ ಪರ್ಸನ್ ಆಗಿರಬಹುದು. ನೀವು ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ.
ಎರಡರ ಮಧ್ಯೆ ಜಗ್ಲಿಂಗ್ ಬೇಡ. ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಇಬ್ರು ಪರ್ಸನ್ ಬೇಕು, ಇಬ್ರು ಮೇಂಟೈನ್ ಮಾಡ್ತೀನಿ ಅನ್ನುವಂಥ ನಿರ್ಧಾರದಲ್ಲಿ ನೀವು ಇರಬಹುದು. ಬಟ್ ಅದೆಲ್ಲವೂ ಕೂಡ ಜಾಸ್ತಿ ದಿನ ಇರೋದಿಲ್ಲ. ಏನೇ ಇದ್ರೂ ನೆಗೆಟಿವಿಟಿಯಿಂದ ಬಂದಿರುವಂಥ ಸಂಬಂಧ ನೆಗೆಟಿವಿಟಿಲೇ ದೂರ ಆಗತ್ತೆ ಅದು. ಸೊ ಒಂದೇ ಸಂಬಂಧ ಉಳ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ಪ್ರೀತಿ ಬರುವಂಥದ್ದು ಇದೆ, ಹೊಸ ಕಮಿಟ್ಮೆಂಟ್ ಬರುವಂಥ ಸಾಧ್ಯತೆ ಇದೆ, ಸೋಲ್ಮೇಟ್ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಇದೆ. ಸೊ ಹೊಸ ಪರ್ಸನ್ ಅನ್ನೋದ್ಕಿಂತ ನಿಮ್ಮನ್ನ ಪಾಸ್ಟ್ ಲೈಫಿಂದ ನಿಮ್ಮ ಜೊತೆ ಇರಬೇಕು ಅಂತ ಈ ಲೈಫಿಗೆ ಎಂಟರ್ ಆಗಿರುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಸ್ಟ್ರಾಂಗ್ ಕಮಿಟ್ಮೆಂಟ್ ಗ್ಯಾರಂಟಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದೇ ಒಂದು ಇಲ್ಲಿ ರಿಮಾರ್ಕ್ ಏನು ಅಂದರೆ, ನೀವು ನಿಮ್ಮ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಲ್ಲಿ ಬರುವಂಥ ಬದಲಾವಣೆಗೆ ರೆಡಿ ಆಗಿರಿ ಅನ್ನುವಂಥದ್ದು ಇದೆ ಇಲ್ಲಿ. ಯಾಕೆ ಅಂದರೆ ನೀವು ಅಂದ್ಕೊಂಡಿದ್ಕಿಂತ ಬೇರೆ ಬೆಟರ್ ವರ್ಷನ್ನ ಯೂನಿವರ್ಸ್ ಇಲ್ಲಿ ನಿಮಗೆ ಕೊಡ್ತಾ ಇದೆ. ನೀವು ಯಾರನ್ನ ಮದುವೆ ಆದರೆ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡಿದ್ರು, ಅವ್ರಿಗಿಂತ ಬೆಟರ್ ಪರ್ಸನ್ನ ಯೂನಿವರ್ಸ್ ನಿಮಗೆ ಇಲ್ಲಿ ತಂದು ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸರ್ಪ್ರೈಸ್, ಒಂದು ಶಾಕಿಂಗ್ ರೀತಿಲಿ ನಿಮ್ಮ ಒಂದು ಲೈಫ್ ಬದಲಾಗತ್ತೆ. ಸೊ ಬಿ ಪ್ರಿಪೇರ್ ಯುವರ್ ಸೆಲ್ಫ್ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಕಮಿಟ್ಮೆಂಟ್ ಸಿಗುತ್ತೆ, ಎಕ್ಸ್ ಕೂಡ ವಾಪಸ್ ಬರ್ತಾರೆ. ಜೊತೆಗೆ ಯಾರನ್ನೋ ಮದುವೆ ಆಗಕ್ಕೆ ಹೋಗಿ ಇನ್ಯಾರನ್ನೋ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ತುಂಬಾನೇ ಇದೆ. ಮ್ಯಾರೇಜ್ ಲೈಫ್ ಕೂಡ ಚೆನ್ನಾಗಿ ಹೋಗುತ್ತೆ. ಸೊ ರೆಡಿ ಆಗಿರಿ, ಎಂಜಾಯ್ ಮಾಡಿ. ಈ ವರ್ಷ ಫುಲ್ ಆಫ್ ಸರ್ಪ್ರೈಸಸ್ ಇರುತ್ತೆ ನಿಮಗೆ ಅನ್ನುವಂಥದ್ದು ಇದೆ. ಒಂದು ಶಾಕಿಂಗ್ ರೀತಿಲಿ, ಒಂದು ಟರ್ನಿಂಗ್ ಪಾಯಿಂಟ್ ರೀತಿಲಿ ಸಕ್ಸಸ್ಸನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ ಇಲ್ಲಿ. ಬಟ್ ಸ್ವಲ್ಪ ನೆಗೆಟಿವಿಟಿ ಇದೆ, ಅದನ್ನ ಒಂಚೂರು ತೆಗೆದುಹಾಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಡೋಂಟ್ ಟ್ರಸ್ಟ್ ಕೆಲವರಿಗೆ, ಪ್ಲೀಸ್. ಓಕೆ, ಸೊ ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮಗೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಸಿಗತ್ತೆ. ರಿಯೂನಿಯನ್ ಎನರ್ಜಿ ಇದೆ. ಸದ್ಯಕ್ಕೆ ಸಿಂಗಲ್ ಪೇರೆಂಟ್ಸ್ ಯಾರಿದ್ರಿ, ಸಿಂಗಲ್ ಪೇರೆಂಟ್ಸ್ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸಿಂಗಲ್ ಪೇರೆಂಟ್ಸಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಖಂಡಿತವಾಗ್ಲೂ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹಸ್ಬೆಂಡೇ ಇದ್ರೆ ಅಥವಾ ನಿಮ್ಮ ವೈಫೇ ಇದ್ರೆ ಅವರೇ ವಾಪಸ್ ಬರ್ತಾರೆ. ಅವರಿಲ್ಲ ಅಂದರೆ ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಡೆಫಿನೆಟ್ಲಿ ಸ್ಟ್ರಾಂಗ್ ಕಮಿಟ್ಮೆಂಟ್ ಬರುತ್ತೆ. ಮ್ಯಾರೇಜಲ್ಲಿ ಎಂಡ್ ಆಗುವಂಥ ಸಾಧ್ಯತೆ ಇದೆ. ಹೊಸ ಮನೆ, ಹೊಸ ಜೀವನ, ಹೊಸ ಬದುಕು, ಹೊಸ ರೀತಿಲೇ ನಿಮ್ಮ ಲೈಫು. ತುಂಬ ಒಂದು ಟ್ರಾಜಿಡಿ ಏನಾದರೂ ನೀವು ನೋಡಿ ಸುಸ್ತಾಗಿದ್ರೆ ಇನ್ನು ಮುಂದೆ ಒಂದು ಬ್ಯೂಟಿಫುಲ್ ಲೈಫು ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ. ಒಂದು ರೀತಿ ಆಶೀರ್ವಾದ, ಪುಣ್ಯ ಫಲದ ರೀತಿ ನಿಮಗೆ ಈ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಬರುವಂಥ ಸಾಧ್ಯತೆ ಇದೆ. ಲವ್ ಆಫರ್ ಕೂಡ ಬರಬಹುದು, ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಬರಬಹುದು. ಸೊ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ನೀವು ಸ್ವಲ್ಪ, ಕೆಲವರು ಮ್ಯಾರೇಜನ್ನು ಒಪ್ಕೊಂಡು ಮ್ಯಾರೇಜ್ ಆಗ್ತೀರಾ, ಕೆಲವರು ಸ್ವಲ್ಪ ನಿಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದೀರೇನೋ. ಅದರಿಂದ ವಾಪಸ್ ಬನ್ನಿ. ನಿಮಗೆ ಬರ್ತಿರುವಂಥ ಅವಕಾಶನ ಒಮ್ಮೆ ಹಿಂದಿರುಗಿ ನೋಡಿ. ನೀವೆಲ್ಲೋ ತುಂಬ ಮುಂದೆ ಹೋಗ್ಬಿಟ್ಟಿದ್ದೀರಾ. ಸೊ ಯಾರು ನಿಮಗೆ ಸಿಗ್ತಿರೋ ಇಲ್ವೋ ಅಂತ ಇನ್ನು ಸ್ಟಿಲ್ ಕಾಯ್ತಾ ಇದ್ದಾರೆ. ಒಮ್ಮೆ ಅವರ ಅವಕಾಶನೋ ಅವರ ಪ್ರೀತಿಗೂ ಒಂದು ಅವಕಾಶನ ಕೊಡಿ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿದ್ದೆ ಆದರೆ ಇನ್ನು ಹೆಚ್ಚಿನ ಅನುಕೂಲಗಳು, ಇನ್ನು ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ನಿಮ್ಮ ರಿಲೇಶನ್ಶಿಪ್ ಇರುತ್ತೆ ಅನ್ನುವಂಥದ್ದು ಇದೆ. ಬಟ್ ಎಲ್ಲೋ ಒಂದು ಕಡೆ ಕೆಲವರಿಗೆ ಎಕ್ಸ್ ಎನರ್ಜಿ ಒಂದು ರೀತಿ ಸಾವು ಬದುಕಿನ ನೋಡಿ ಸಾವಿನ ನಂತರದ ಬದುಕಿನ ಹಾಗೆ ಆಗ್ಬಿಟ್ಟಿದೆ. ಸೊ ಒಂದು ಸಾವನ್ನ ಗೆದ್ದು ಬಂದಿದ್ದೀರಾ ನಿಮ್ಮ ಎಕ್ಸಿನ ಎನರ್ಜಿನ ತಗೊಂಡು. ಸೊ ನಿಮ್ಮ ಪಾಲಿಗೆ ಅಥವಾ ಬೇರೆಯವ್ರ ಪಾಲಿಗೆ ನೀವು ಇಲ್ಲವಾದಂಥ ವ್ಯಕ್ತಿ ಆಗಬೇಕು ಅಂತ ಕೆಲವರು ಬಯಸ್ತಾ ಇದ್ದಾರೆ. ಅಂಥವ್ರನ್ನ ಬಿಟ್ಟು ಹಾಕ್ಬಿಟ್ಟು ಹೊಸ ಜೀವನದ ಕಡೆ, ಹೊಸ ವ್ಯಕ್ತಿ ಕಡೆ ಗಮನನ ಕೊಟ್ಟರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಒಂದು ಮ್ಯಾಜಿಕಲ್ ರೀತಿ ಒಬ್ಬ ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರ್ ಆಗ್ತಾರೆ. ಅವ್ರು ಎಂಟ್ರ್ ಆದಮೇಲೆ ನಿಮ್ಮ ಆ ಒಂದು ಸತ್ತೋದಂಥ ಬದುಕಿಗೆ ಮತ್ತೊಂದು ಹೊಸ ಚೈತನ್ಯ ಬರುವಂಥದ್ದು, ಹೊಸ ಬದುಕು ಬರುವಂಥದ್ದು, ಹೊಸ ರೀತಿಯ ಆರ್ಥಿಕ ಪರಿಸ್ಥಿತಿ, ಫೈನಾನ್ಷಿಯಲಿ ಕೂಡ ತುಂಬ ಒಂದಷ್ಟು ಸಮಸ್ಯೆನ ಎದುರಿಸಿರಬಹುದು. ಆ ಫೈನಾನ್ಷಿಯಲ್ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಮತ್ತು ಪ್ರೀತಿ ವಿಚಾರದಲ್ಲೂ ಕೂಡ ನಿಮಗೆ ಅನಿಸುತ್ತೆ, ಓಹ್ ಇಷ್ಟು ರೊಮ್ಯಾಂಟಿಕ್ ಆಗಿ ಇರುತ್ತಾ ಲೈಫು, ಇಷ್ಟು ಚೆನ್ನಾಗಿರುತ್ತಾ, ಇಷ್ಟು ಅರ್ಥ ಮಾಡ್ಕೊಳ್ಳೋರು ನನ್ನ ಜೀವನದಲ್ಲೂ ಬರಲಿಕ್ಕೆ ಸಾಧ್ಯನಾ ಅನ್ನುವಂಥ ರೀತಿಲಿ ನಿಮ್ಮ ಜೀವನ ಇರುತ್ತೆ. ತುಂಬಾ ಚೆನ್ನಾಗಿರುವಂಥ ವ್ಯಕ್ತಿ ಸಿಗ್ತಾರೆ. ನಿಜವಾಗ್ಲೂ ನಿಮ್ಮನ್ನು ನೀವೇನು ಒಂದು ಮದುವೆ ಅಂದರೆ ಒಂದು ಐಡಲ್ ಇಟ್ಕೊಂಡಿದ್ರಿ, ಈ ಥರ ಇರಬೇಕು ಮ್ಯಾರೇಜ್ ಅಂದರೆ ಅಂತ, ಆ ಥರದ ಮ್ಯಾರೇಜೇ ಬರುವಂಥದ್ದು.
ಆ ಥರ ಕಮಿಟ್ಮೆಂಟ್ ಕೊಡುವಂಥ ವ್ಯಕ್ತಿನೇ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ತುಂಬಾನೇ ಚೆನ್ನಾಗಿದೆ. ಎಂಜಾಯ್ ಮಾಡಿ. ಮಕ್ಕಳ ಭವಿಷ್ಯಕ್ಕೋಸ್ಕರ ಆದರೂ ಕೆಲವ್ರು ಮದುವೆ ಆಗುವಂಥ ನಿರ್ಧಾರನ ತಗೊಂಡು ಮದುವೆ ಆಗಿ ಅನ್ನುವಂಥದ್ದು ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ.